ಸ್ನೇಹಿತರೆ, ಆಂಜನೇಯನಿಗೆ ಕಪಿಶ್ರೇಷ್ಠ ಅನ್ನುವ ಬಿರುದದ. ಯಾಕೆ ಆಂಜನೇಯ ಕಪಿ ರೂಪದಲ್ಲಿ ಭೂಮಿ ಮೇಲೆ ಅವತಾರ ತಾಳಿದ? ಇದಕ್ಕೆ ಅತ್ಯಂತ ಸ್ವಾರಸ್ಯಕರವಾಗಿರುವಂಥ ಒಂದು ಕಥೆಯದ. ಈ ಕಥೆಯನ್ನು ಹನುಮ ಜಯಂತಿ ನಿಮಿತ್ತ ಆಂಜನೇಯ ಜನ್ಮೋತ್ಸವದ ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಅಷ್ಟೇ ಅಲ್ಲ, ನಾಳೆ ಪ್ರತಿಯೊಬ್ಬರೂ ಆಂಜನೇಯನಿಗೆ ಅರ್ಘ್ಯ ಕೊಡುವುದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಅರ್ಘ್ಯ ಕೊಡುವುದು ಅಂದರೆ ಭಗವಂತನಿಗೆ ಉಪಕಾರ ಸ್ಮರಣೆ ಮಾಡಿದಂತೆ. ಅವನು ಮಾಡಿರುವಂಥ ಉಪಕಾರವನ್ನು ಸ್ಮರಣೆ ಮಾಡಿ ನಾಳಿನ ದಿವಸ ಪ್ರತಿಯೊಬ್ಬರೂ ಆಂಜನೇಯನಿಗೆ ಅರ್ಘ್ಯವನ್ನು ಕೊಡ್ರಿ. ನಿಮ್ಮ ಕುಟುಂಬದವರಿಗೂ ನಿಮ್ಮ ಮಕ್ಕಳಿಗೂ ಎಲ್ರಿಗೂ ಒಳ್ಳೆಯದಾಗ್ತದೆ. ಇನ್ನು ಕತೆ ಮುಂದುವರಿಸ್ತೇನೆ, ಕೇಳ್ರಿ. ರಾಮ ಅವತಾರ ಆಗಿದ್ದು ತ್ರೇತ್ರಾಯುಗದಲ್ಲಿ. ಈ ತ್ರೇತ್ರಾಯುಗದಲ್ಲಿ ಒಂದು ಪಾದ ಮಾತ್ರ ಅಧರ್ಮ ಇತ್ತು, ಉಳಿದ 3 ಪಾದ ಧರ್ಮ ಇತ್ತು. ಅಂದರೆ ಒಟ್ಟು 100 ಭಾಗದಲ್ಲಿ 75 ಭಾಗ ಧರ್ಮ ಇದ್ದರೆ 25 ಭಾಗ ಅಧರ್ಮ ಇತ್ತು. ಈಗ ಕಲಿಯುಗದಲ್ಲಿ 3 ಭಾಗ ಅಧರ್ಮಾದ, 1 ಭಾಗ ಮಾತ್ರ ಧರ್ಮಾದ. ಅದಕ್ಕಾಗಿ ಇಷ್ಟು ಹಿಂಸೆ, ಇಷ್ಟು ಕಷ್ಟಗಳನ್ನು ಪಡ್ತಾ ಇದ್ದೇವೆ. ಆಗ 75 ಭಾಗ ಅಂದರೆ 3 ಭಾಗ ಧರ್ಮ ಇದ್ದು ಒಂದೇ 1 ಭಾಗ ಅಧರ್ಮ ಇದ್ದದ್ದೇ ಜನರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. 75 ಭಾಗದಲ್ಲಿ ಜನರು ಧರ್ಮದಿಂದ ದೇವರು ಧರ್ಮ ಆರಾಧನೆಯನ್ನು ಮಾಡ್ತಿದ್ರು. ಇನ್ನು ಒಂದು ಭಾಗ ಅಂತ ಏನು ಹೇಳಿದಲ್ಲ, ಅಲ್ಲಿ ರಾಕ್ಷಸರಿದ್ರು. ಆ ರಾಕ್ಷಸರು ಏನು ಮಾಡಿದ್ರು ಅಂದರೆ ಬ್ರಹ್ಮ ರುದ್ರನ್ನ ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಿದ್ರು. ಯಾರಿಗೂ ಅಸಾಧ್ಯವಾದ ತಪಸ್ಸನ್ನು ಕೇವಲ ರಾಕ್ಷಸರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇತ್ತು. ಅಂತಹ ತಪಸ್ಸನ್ನು ಮಾಡಿದಂಥ ಆ ರಾಕ್ಷಸರು ತಮಗೆ ಬೇಕಾದಂಥ ವರಗಳನ್ನು ಪಡ್ಕೊಂಡ್ಬಿಟ್ಟಿದ್ರು. ಈ ಕಾರಣದಿಂದ ಭೂಮಿ ಮೇಲೆ ಅಧರ್ಮ 25 ಭಾಗ ಏನಿತ್ತಲ್ಲ, ಆ ಅಧರ್ಮ ರಾಕ್ಷಸರಿಂದ ಭೂಮಿಗೆ ಭಾರ ಆಗಿಬಿಟ್ಟಿತ್ತು. ಋಷಿಮುನಿಗಳು ಮಾಡ್ತಾ ಇರುವಂಥ ಆ ಒಂದು ಹೋಮ ಹವನವನ್ನು ಆ ರಾಕ್ಷಸರು ಬಂದು ಕೆಡಿಸ್ಬಿಡ್ತಿದ್ರು. ಭೂಮಿ ಮೇಲೆ ಯಜ್ಞಯಾಗಗಳು ಇಲ್ಲದಂತೆ ವಿಘ್ನಗಳಿಂದ ತುಂಬಿಬಿಟ್ಟಿತ್ತು. ಆಗ ಸಕಲ ದೇವಾಂದೇವತೆಗಳು ಬ್ರಹ್ಮನಲ್ಲಿ ಮೊರೆ ಹೋಗ್ತಾರೆ. ಆಗ ಬ್ರಹ್ಮದೇವರು ಏನು ಮಾಡೋದು, ನಾವೆಲ್ಲ ಅವರಿಗೆ ವರವನ್ನು ಕೊಟ್ಟು ಬಿಟ್ಟೇವಿ, ಅದನ್ನು ಸಂಹಾರ ಮಾಡಬೇಕಂದ್ರೆ ವಿಷ್ಣುವಿನಿಂದ ಮಾತ್ರ ಸಾಧ್ಯ ಅಂಥೇಳಿ ಎಲ್ಲರೂ ಸೇರಿಕೊಂಡು ವಿಷ್ಣುವಿನಲ್ಲಿ ಹೋಗ್ತಾರೆ. ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಭೂಮಿ ಮೇಲೆ ಅಧರ್ಮ ಜಾಸ್ತಿ ಆಗಿಬಿಟ್ಟದ, ಅದಕ್ಕಾಗಿ ಮತ್ತೆ ನೀನು ಹೋಗಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಪರಿಪರಿಯಾಗಿ ಬೇಡ್ಕೊಂಡಾಗ ಶ್ರೀಹರಿ ಒಪ್ಕೊಳ್ತಾರೆ. ನಂತರ ವಾಯುದೇವರನ್ನು ಕರೆದು ನೀನು ನನ್ನ ಸಹಾಯಕ್ಕಾಗಿ ಭೂಮಿ ಮೇಲೆ ನೀನು ಅವತಾರ ತಾಳಬೇಕು ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ. ಆಗ ವಾಯುದೇವರು ಕೇಳ್ತಾರೆ, ನನ್ನ ಅವತಾರ ಎಲ್ಲಿ ಆಗಬೇಕು ಅಂಥೇಳಿ. ಆಗ ದಕ್ಷಿಣ ಭಾರತದ ಕಿಷ್ಕಿಂಧೆ ಅಂಥೇಳಿ ಅಲ್ಲಿ ನಿನ್ನ ಒಂದು ಅವತಾರ ತಾಳಬೇಕು ಅಂಥೇಳಿ. ದಕ್ಷಿಣ ಭಾರತದ ಕಿಷ್ಕಿಂಧೆ ಇವತ್ತು ನಾವು ಮುಂಜಾನೆ ಹೇಳ್ಕೊಟ್ಟೇನೆ ಎಲ್ಲಿ ಅಂಥೇಳಿ. ಪಂಪಾ ಕ್ಷೇತ್ರದಲ್ಲಿ ಇರುವಂಥ ಕಿಷ್ಕಿಂಧೆ ಅನ್ನುವ ಪರ್ವತದಲ್ಲಿ ವಾನರ ರಾಜ್ಯ ಇರ್ತದೆ. ವಾನರ ರಾಜ ಕೇಸರಿ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ. ಅಷ್ಟೇ ಅಲ್ಲ, ರಾಜ ಕೇಸರಿ ಋಷಿಮುನಿಗಳ ತಪಸ್ಸಿಗೆ ಯಾವುದೇ ಕ್ರೂರ ಪ್ರಾಣಿಗಳಿಂದಾಗಲಿ ರಾಕ್ಷಸರಿಂದಾಗಲಿ ವಿಘ್ನ ಬರದಂತೆ ನೋಡ್ಕೊಳ್ತಿರ್ತಾನೆ. ಋಷಿಮುನಿಗಳ ತಪಸ್ಸಿಗೆ ಅಲ್ಲಿ ಒಂದು ಮೂಕ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಾನೆ. ಅಂದರೆ ಋಷಿಮುನಿಗಳ ತಪಸ್ಸಿಗೆ ಕೂತಾಗ ಒಂದು ಪ್ರಾಣಿ ಪಕ್ಷಿ ಯಾವುದೇ ಕೂಗಿದ್ರೂ ಕೂಡ ಆ ಋಷಿಮುನಿಗಳಿಗೆ ಕೇಳಿಸ್ತಿರೋದಿಲ್ಲ. ಅಂತಹ ಮೂಕ ವಾತಾವರಣವನ್ನು ಅಲ್ಲಿ ಅವನು ಸೃಷ್ಟಿಯನ್ನು ಮಾಡಿರ್ತಾನೆ. ಹೀಗಾಗಿ ಆ ಪರ್ವತಕ್ಕೆ ಋಷ್ಯಮೂಕ ಪರ್ವತ ಅಂತ ಹೇಳಿನೇ ಕರೀತಿದ್ರು. ಇವತ್ತಿಗೂ ಕೂಡ ಅದನ್ನೇ ಕರೀತಾರೆ. ಹೀಗಿರಬೇಕಾದ್ರೆ ಕೇಸರಿ ಇಷ್ಟೊಂದು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅದಕ್ಕಾಗಿ ವಾಯುದೇವರು ನಾನು ಇವನ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂಥೇಳಿ ತನ್ನ ಸಹಚರರಾದ ಎಲ್ಲ ದೇವಾಂದೇವತೆಗಳಿಗೂ ನೀವು ಕೂಡ ವಾನರ ಯೋನಿಯಲ್ಲಿ ಹುಟ್ಟಬೇಕು ಅಂಥೇಳಿ ಆಜ್ಞೆಯನ್ನು ಕೊಡ್ತಾರೆ. ಕೇಸರಿಯ ಹೆಂಡತಿಯ ಹೆಸರು ಅಂಜನಾದೇವಿ ಅಂಥೇಳಿ. ಆಕೆ ಕೂಡ ಬಹಳನೇ ಧಾರ್ಮಿಕ ಕಾರ್ಯಗಳಲ್ಲಿ ಸಹಕಾರವನ್ನು ಕೊಡ್ತಾ ಇರ್ತಾಳೆ. ಆಕೆಗೆ ಅಂಜನಾದೇವಿ ಅಂತ ಹೆಸರು ಬರಲಿಕ್ಕೆ ಒಂದು ವಿಶೇಷವಾದ ಕಥೆಯದ. ಅಂಜನಾದೇವಿ ಹೆಸರು ಪೂರ್ವದಲ್ಲಿ ಆಕೆ ಹೆಸರು ಕುಂಜಸ್ಥಲಿ ಅಂಥೇಳಿ ಒಬ್ಬ ಅಪ್ಸರೆಯಾಗಿದ್ಲಕಿ. ಅವಳು ವಾಯುದೇವರನ್ನ ಕುರಿತು ಬಹಳನೇ ಕಠಿಣವಾದಂಥ ತಪಸ್ ಮಾಡಿದ್ಲು. ಯಾಕಂದರೆ ನಿನ್ನಂಥ ಶಕ್ತಿಶಾಲಿಯಾಗಿರುವಂಥ ಬುದ್ಧಿವಂತ ಮಗ ಬೇಕು ನನಗೆ ಅಂಥೇಳಿ ವರ ವಾಯುದೇವರ ಹತ್ರ ಪಡ್ಕೊಂಡಿರ್ತಾಳೆ.
ಆ ವರವನ್ನು ಪಡ್ಕೊಂಡಂಥ ಕುಂಜಸ್ಥಲಿ ಆಕೆ ಗೌತಮರ ಹೊಟ್ಟೆಯಲ್ಲಿ ಮಗಳಾಗಿ ಹುಟ್ಟುತ್ತಾಳೆ. ಹೀಗಿರಬೇಕಾದ್ರೆ ಒಂದು ಸಲ ಅಹಲ್ಯಾದೇವಿ ಅಂದರೆ ಗೌತಮರ ಪತ್ನಿಯಾದಂಥ ಅಹಲ್ಯಾದೇವಿ ಗಂಡನಿಗೆ ಹೇಳ್ತಾಳೆ, ನೀವು ಎಲ್ಲ ರೀತಿಯಿಂದಲೂ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿದ್ರಿ, ಆದರೆ ನನ್ನಲ್ಲಿ ಒಂದು ಸ್ವಲ್ಪ ಜ್ಞಾನ ಇಲ್ಲ, ನಾನು ಎಲ್ಲ ರೀತಿಯ ಜ್ಞಾನವನ್ನು ಪಡ್ಕೊಳ್ಬೇಕು. ಆಧ್ಯಾತ್ಮದ ಜ್ಞಾನ ಸಿದ್ಧಿಗಾಗಿ ನನಗೂ ನೀವು ಜ್ಞಾನವನ್ನು ಹೇಳ್ಕೊಡ್ರಿ ಅಂತಾಳ. ಆದರೆ ಗೌತಮರ ಹತ್ರ ಅಷ್ಟೊಂದು ಸಮಯ ಇರೋದಿಲ್ಲ. ಆಗ ಅವರು ದೇವೇಂದ್ರನನ್ನು ಪತ್ನಿಯ ಪಾಠಕ್ಕೆ ನೇಮಿಸಿದರು. ನನ್ನ ಪತ್ನಿಗೆ ನೀನು ಆಧ್ಯಾತ್ಮ ತತ್ವದ ಪಾಠವನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ. ಹೀಗಿರಬೇಕಾದರೆ ಒಂದು ದಿನ ಗೌತಮರು ಮಗಳಿಗೆ ಹೊರಗಿನಿಂದ ಬರ್ತಾರೆ. ಬಂದಂಥ ಗೌತಮರು ಕುಳಿತುಕೊಂಡಿರುವಂಥ ಸಂದರ್ಭದಲ್ಲಿ ಮಗಳಿಗೆ ಕೇಳ್ತಾರೆ, ನಿಮ್ಮಮ್ಮ ಏನು ಮಾಡ್ಲಿಕ್ಕತ್ತಾಳ ಅಂಥೇಳಿ. ಆಗ ಆ ಮಗಳು ಬಹಳನೇ ಚೇಷ್ಟೆ ಮಾಡ್ತಿರ್ತಾಳ. ಆಗ ಅಪ್ಪನಿಗೆ ಹೇಳ್ತಾಳೆ, ಅಮ್ಮ ಇಂದ್ರನೊಂದಿಗೆ ಹರಟೆ ಹೊಡ್ಕೋತ ಕೂತಾಳ ಅಂಥೇಳಿ ಹೇಳಿಬಿಡ್ತಾಳೆ. ಮುಂದೆ ಈ ಮಾತನ್ನು ಅಹಲ್ಯೆ ಕೇಳಿಸ್ಕೊಂಡಾಗ ಆಕೆಗೆ ಬಹಳನೇ ಸಿಟ್ಟು ಬಂದ್ಬಿಡ್ತದ. ಯಾಕನಿ ಗೌತಮರ ಮುಂದೆ ಈ ರೀತಿಯಾಗಿ ಸಂಶಯ ಬರುವಂತೆ ಚಾಡಿ ಹೇಳಿದಿ? ಅದಕ್ಕಾಗಿ ನಿನ್ನ ಹೆಸರು ಅಂಜನೆ ಅಂಥೇಳಿ ಆಕೆ ಕರೀತಾಳೆ. ಅಂಜನೆ ಅಂದರೆ ಚಾಡಿ ಹೇಳುವುದು ಅಂಥೇಳಿ. ಅದಕ್ಕಾಗಿ ಆಕೆಗೆ ಅಂಜನೆ ಅನ್ನುವ ಹೆಸರು ಬರ್ತದ. ಅಷ್ಟೇ ಅಲ್ಲದೆ ಮಗಳಿಗೆ ಅಹಲ್ಯೆ ಶಾಪವನ್ನು ಕೂಡ ಕೊಟ್ಬಿಡ್ತಾಳೆ. ನೀನು ಚಂಚಲ ಸ್ವಭಾವದ ಕಪಿಯನ್ನು ಮದುವೆಯಾಗು ಅಂಥೇಳಿ ಶಾಪವನ್ನು ಕೊಟ್ಬಿಡ್ತಾಳೆ. ಆಗ ಅಂಜನೆಗೆ ಬಹಳನೇ ಕೆಟ್ಟ ಅನ್ನಿಸ್ಬಿಡ್ತದ. ಆಗ ತಾಯಿಗೆ ಬಂದು ಕಾಲಿಗೆ ಬಿದ್ದು ನನ್ನ ತಪ್ಪಾತು, ನನ್ನನ್ನು ಕ್ಷಮಿಸಿಬಿಡು ಅಂತ ಬೇಡ್ಕೋತಾಳೆ. ಆಗ ತಾಯಿಯ ಕೋಪ ಎಲ್ಲ ಕರಗಿ ನೀರಾಗ್ಬಿಡ್ತದ. ಆಗ ಮಗಳನ್ನು ಹತ್ತಿರ ಕರೆದು, ಮಗಳೇ, ನಿನಗೆ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಜ್ಞಾನಿಯಾಗಿರುವಂಥ ಮಗ ಹುಟ್ಟು ಬರ್ತಾನೆ, ಅತ್ಯಂತ ಶಕ್ತಿಯುತವಾಗಿರುವಂಥ ಜಗತ್ತೇ ಕೊಂಡಾಡುವಂಥ ಮಗ ಹುಟ್ಟು ಬರ್ತಾನೆ ಅಂಥೇಳಿ ಆಶೀರ್ವಾದವನ್ನು ಮಾಡ್ತಾಳೆ. ಮುಂದೆ ಅದೇ ಅಂಜನಾದೇವಿಯು ಕಪಿರಾಜ ಕೇಸರಿಯನ್ನು ಮದುವೆಯಾಗಿ ಆಗಿನ ಶೇಷಾಚಲದಲ್ಲಿ ಮತ್ತೆ ತಪಸ್ಸನ್ನು ಮಾಡ್ತಾಳೆ. ಈ ಜನ್ಮದಲ್ಲಿಯೂ ಕೂಡ ಆಕೆ ವಾಯುದೇವರನ್ನ ಕುರಿತು ನನಗೆ ನಿನ್ನಂಥ ಶಕ್ತಿಯುತವಾದ ಜ್ಞಾನವಂತನಾದ ಮಗನನ್ನು ಬೇಕು ಅಂಥೇಳಿ ವರವನ್ನು ಪಡ್ಕೋತಾಳೆ. ಇತ್ತ ಕೇಸರಿ ಋಷಿಗಳಿಗೆ ಅವರು ತಪಸ್ಸಿಗೆ ವಿಘ್ನವನ್ನು ತರ್ತಾ ಇದ್ದಂಥ ದುಂದು ಅನ್ನುವ ರಾಕ್ಷಸನ ಸಂಹಾರ ಮಾಡಿ ಋಷಿಗಳ ಪ್ರೀತಿಗೆ ಪಾತ್ರನಾಗ್ತಾನೆ. ಋಷಿಗಳ ಆಶೀರ್ವಾದದಿಂದ ಮರುತ್ ದೇವತೆಗಳ ಆವೇಶ ಅವನಲ್ಲಿ ಆಗ್ತದ. ಇವತ್ತಿಗೂ ಆ ಆಂಜನೇಯ ತಪಸ್ಸು ಮಾಡಿದ ಪರ್ವತ ಅಂಜನಾಚಲ ಅಂಥೇಳಿ ಮುಂದೆ ಪ್ರಸಿದ್ಧಿಯನ್ನು ಕೂಡ ಪಡೀತದ. ಪತಿ ಪತ್ನಿಯರಿಬ್ಬರು ಮಾಡಿದಂಥ ತಪಸ್ಸು ಫಲಕಾರಿಯಾಯಿತು. ವಾಯುದೇವರ ಆವೇಶ ಕೇಸರಿಯಲ್ಲಿ ವಿಶೇಷವಾಗಿದ್ದರಿಂದ ಅಂಜನೆಯು ಗರ್ಭವತಿಯಾದಳು. ಚೈತ್ರ ಶುದ್ಧ ಪೂರ್ಣಿಮೆಯ ದಿವಸ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಸೂರ್ಯೋದಯ ಸಮಯದಲ್ಲಿ ಆಂಜನೇಯ ದೇವರ ಅವತಾರ ಆಯಿತು. ಹುಟ್ಟಿದ ತಕ್ಷಣ ಅವರು ಉದಯಿಸುತ್ತಿರುವಂಥ ಸೂರ್ಯನನ್ನು ನೋಡಿ ಹಣ್ಣು ಅಂಥೇಳಿ ಭ್ರಮಿಸಿ ಅದನ್ನು ಕಿತ್ಕೊಳ್ಳಿಕ್ಕಂತ ಹೋದರು. ಇದು ಮುಂದೆ ಕತೆ ಬರ್ತದ. ಅಂದರೆ ಅಷ್ಟೊಂದು ಶಕ್ತಿಯುತವಾಗಿದ್ದರು. ಹುಟ್ಟಿದಾಗಲೇ ಅವರಿಗೆ ಅಷ್ಟೊಂದು ಶಕ್ತಿ ಇತ್ತು ಅಂಥೇಳಿ. ಅದಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಮನೆಯಲ್ಲಿ ಒಂದು ಆಂಜನೇಯ ದೇವರ ಫೋಟೋ ಇಡ್ರಿ ಅಂಥೇಳಿ. ನಾವು ಮನೆಯಲ್ಲಿ ಆಂಜನೇಯ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದರೆ ಮನೆ ಮಕ್ಕಳಿಗೂ ಆರೋಗ್ಯ ಇರ್ತದೆ. ಆಂಜನೇಯ ದೇವರಿಗೆ ಜ್ಞಾನದ ಪ್ರತೀಕ ಅಂತ ಹೇಳ್ತೇವೆ. ಮನೆಯಲ್ಲಿ ಆಂಜನೇಯರ ಫೋಟೋ ಇದ್ದರೆ ಮಕ್ಕಳು ದಿನಾ ಸ್ನಾನ ಮಾಡಿ ಒಂದು ಸಲ ಕೈ ಮುಗಿದ್ರೂ ಸಾಕು, ಮಕ್ಕಳಲ್ಲಿ ಇಷ್ಟೊಂದು ಒಳ್ಳೆಯ ಜ್ಞಾನ ಕೂಡ ಉದಯ ಆಗ್ತದೆ. ಈ ರೀತಿಯಾಗಿರುವಂಥ ಆಂಜನೇಯನ ಹುಟ್ಟಿನ ಕಥೆಯನ್ನು ಕೇಳಿದ್ರಿ. ಇನ್ನು ನಾಳೆ ಪ್ರತಿಯೊಬ್ಬರೂ ನಾನು ಅರ್ಘ್ಯ ಪ್ರದಾನವನ್ನು ಹೇಳ್ಕೊಡ್ತೀನಿ. ಆ ರೀತಿ ಅರ್ಘ್ಯ ಮಂತ್ರವನ್ನು ನಾನು ಹೇಳ್ತೀನಿ, ನೀವು ಕೇಳಿ ಅರ್ಘ್ಯವನ್ನು ಕೊಟ್ಟರೆ ಸಾಕು. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಪೂಜೆ, ಆರತಿ, ನೈವೇದ್ಯ ಎಲ್ಲವನ್ನು ಮಾಡಿ ಆಂಜನೇಯ ದೇವರಿಗೆ ಅರ್ಘ್ಯವನ್ನು ಕೊಡ್ರಿ. ಈಗಾಗಲೇ ಪೂಜಾ ವಿಧಾನ ಸಂಕಲ್ಪಪೂರ್ವಕ ಶಾಸ್ತ್ರೋಕ್ತವಾಗಿ ಹೇಳ್ಕೊಟ್ಟೇನಿ. ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ. ಈಗ ಅರ್ಘ್ಯ ಪ್ರದಾನ ಅಂದರೆ 3 ಸಲ ಈ ಮಂತ್ರವನ್ನು ಕೇಳಿ ನೀರು ಬಿಟ್ಟರೆ ಸಾಕು. ಕೈಯಲ್ಲಿ ನೀರು ಇಟ್ಕೊಳ್ರಿ, ಬಲಗೈಯಲ್ಲಿ ನೀರು ಇಟ್ಕೊಳ್ರಿ, ಮಂಡಿ ಮೇಲೆ ಕೂತ್ಕೊಳ್ರಿ, ಆ ಮಂತ್ರವನ್ನು ಕೇಳ್ರಿ, 3 ಸಲ ತಟ್ಟೆಯಲ್ಲಿ ನೀರು ಬಿಡ್ರಿ. ಇದು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಬೇಕು ಅರ್ಘ್ಯವನ್ನು ಕೊಡಬೇಕಾದ್ರೆ. ನೆನ್ಪಿಟ್ಕೊಳ್ರಿ, ನೀವು ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೂ ಕೊಡಿಸ್ರಿ, ಬಹಳನೇ ಒಳ್ಳೆಯದಾಗ್ತದೆ. ಮಕ್ಕಳು ಕೂಡ ಆರೋಗ್ಯವಂತರಾಗ್ತಾರೆ. ಎಂತಹ ರೋಗ ಇದ್ದರೂ ಕೂಡ ಎಲ್ಲವೂ ಕಳೀತದ. ನೀವೇ ನೋಡಿರ್ತೀರಿ, ಎಷ್ಟೋ ಜನರು
ಆಂಜನೇಯ ರಂಗೋಲಿ ಹಾಕಿದ್ದಿಂದ ಒಳ್ಳೆಯದಾಗಿದೆ ಅಂತ ಹೇಳಿ ಕಮೆಂಟ್ಸನ್ನು ಹಾಕಿದ್ದು. ಅದರಲ್ಲೂ ಇಂತಹ ದಿನಗಳು ಏನಿರ್ತದಲ್ಲ, ಅಂದರೆ ಜನ್ಮೋತ್ಸವ ವಿಶೇಷ ದಿನಗಳಲ್ಲಿ ನಮಗೆ ಆಶೀರ್ವಾದವು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ ಅಂತ ಹೇಳಿ, ಅದಕ್ಕಾಗಿ ನಾಳೆ ಪ್ರತಿಯೊಬ್ಬರೂ ತಪ್ಪದೇ ಆಂಜನೇಯನಿಗೆ ಅರ್ಘ್ಯವನ್ನು ಕೊಡ್ರಿ. ಉಪಕಾರ ಸ್ಮರಣೆಗಾಗಿ ಈ ಅರ್ಘ್ಯವನ್ನು ಕೊಡುವುದು ಹೇಳ್ಕೊಡ್ತೀನಿ ನೋಡ್ರಿ. ಅಂಜನಾ ಗರ್ಭ ಸಂಭೂತ ರಾಮ ಕಾರ್ಯಾರ್ಥ ಸಂಭವ ಲಕ್ಷ್ಮಣ ಪ್ರಾಣ ಸಂರಕ್ಷ ಸೀತಾ ಶೋಕ ವಿನಾಶನ ಗ್ರಹಾಣಾರ್ಗಮ್ಯ ದತ್ತಂ ಪ್ರತಿಗೃಹೀಷ್ವಂ ಮಾರುತೆ ಶ್ರೀ ಆಂಜನೇಯ ದೇವತಾಭಿರ್ಮ ಇದಂ ಅರ್ಘ್ಯಂ ಸಮರ್ಪ್ಯಾಮಿ ಅಂಥೇಳಿ ಒಟ್ಟು 3 ಸಲ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ಅರ್ಘ್ಯವನ್ನು ಕೊಟ್ಟು ನಾಳೆ ದಿವಸ ಹನುಮತ್ ಜಯಂತಿ ಆಚರಣೆಯನ್ನು ಮುಂದೆ ನೀವು ಅಡುಗೆ ನೈವೇದ್ಯ ಕೂಡ ಮಾಡಬಹುದು. ನಿತ್ಯ ಪೂಜೆ, ಕುಲದೇವರ ಪೂಜೆ ಎಲ್ಲವೂ ಕೂಡ ಒಟ್ಟಿಗೇನು ಕೂಡ ಮಾಡಬಹುದು. ನಾಳೆ ಈ ದಿವಸ ವಿಶೇಷವಾಗಿ ಹುಣ್ಣಿಮೆ ಬಹಳನೇ ಶುಭಯೋಗದಲ್ಲಿ ಬಂದದ. ಪ್ರತಿಯೊಬ್ಬರು ಪೂಜೆಯನ್ನು ಮಾಡಿರಿ, ಒಳ್ಳೆಯ ಫಲಗಳನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.